ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನವು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತು ನಾನು ಹುಳ್ಳಿಕಾಳಿನ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ಬರೀ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತತಿ. ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗ ನಾನು 1 ಬಟ್ಲದಷ್ಟು ಹುರುಳಿಕಾಳನ್ನ ಸ್ವಚ್ಛಾಗಿ ತೊಳೆದು ಬಾಳ್ಗಿಗೆ ಹಾಕ್ಕೊಂಡು ಇವನ್ನ ಫಸ್ಟ್ ನಾನು ಡ್ರೈ ಫ್ರೈ ಮಾಡ್ಕೊತೀನಿ. ಸ್ವಚ್ಛಾಗಿ ತೊಳೆದಿರ್ತೈತಲ್ಲ, ಸೊ ಅದರ ನೀರಿನ ಅಂಶ ಎಲ್ಲ ಹೋಗೋ ಮಟನೂ ಇದನ್ನು ಫಸ್ಟ್ ನಾವು ಡ್ರೈ ಫ್ರೈ ಮಾಡೋಣಂತ. ಆಮೇಲೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣಂತ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ ನೋಡಿರಿ. ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು ಇದಕ್ಕೆ ಈಗ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಕಂಪಾಗಿ ಹುರ್ಕೋತೀನಿ. ಹೊತ್ತಿಸ್ಬೇಡ್ರಿ, ಮೀಡಿಯಮ್ ಫ್ಲೇಮ್ನಾಗ ಹುರಿಯೋಣಂತ. ನೋಡ್ರಿ, ಕಲರು ಚೇಂಜ್ ಆಗೈತಿ ಮತ್ತು ಸ್ಮೆಲ್ಲು ಕೂಡ ಘಮ ಘಮ ಬರತೈತಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ 1 ಚಮಚದಷ್ಟು ಹವೀಜ ಕಾಳನ್ನು ಹಾಕ್ಕೊಳಕತ್ತೀನಿ ಮತ್ತು 1 ಚಮಚದಷ್ಟು ನಾನು ಜೀರಿಗೆನೂ ಕೂಡ ಹಾಕೋತೀನಿ. ಈಗ ಇದನ್ನಿಷ್ಟು ನಾನು ಅದೇ ಎಣ್ಣೆ ಒಳಗನೆ ಚಲೋತ್ನಂಗೆ ಫ್ರೈ ಮಾಡ್ಕೋತೇನಂತ. ಇದಕ್ಕೆ ಮತ್ತೆ ಏನು ಎಕ್ಸ್ಟ್ರಾ ಎಣ್ಣೆ ಬೇಕಾಗೋದಿಲ್ಲ, ಹುಳ್ಳಿಕಾಳಿಗೆ ಹಾಕಿರ್ತೀವಲ್ಲ ಅಷ್ಟೇ ಎಣ್ಣೆ ಸಾಕು. ಸೊ ನೋಡಿರಿ, ಹವೀಜ ಜೀರಿಗೆ ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಕೊಬ್ಬರಿ ತೊಗೊಳತ್ತೀನಿ. 1 ಬಟ್ಲ ಹುರುಳಿಕಾಳು ತೊಗೊಂಡ್ರೆ ಅರ್ಧ ಬಟ್ಲ ಹಸಿ ಕೊಬ್ಬರಿನ ತೊಗೊಳ್ಳೋಣಂತ. ಸೊ ಕೊಬ್ಬರಿನೂ ಕೂಡ ಫುಲ್ ಫ್ರೈ ಮಾಡಬೇಕಂತೇನಿಲ್ಲ, ಮೀಡಿಯಮ್ ಆಗಿ ಒಂದು ಸ್ವಲ್ಪ ಕೊಬ್ಬರಿ ಬಿಸಿ ಆದರೆ ಸಾಕು. ಅಲ್ಲಿ ಮಟನೂ ನಾವು ಕೊಬ್ಬರಿನ ಹುರ್ಕೊಳ್ಳೋಣಂತ. ಫ್ಲೇಮ್ ಮಾತ್ರ ಮೀಡಿಯಮ್ದಾಗನೇ ಇರಲಿ. ಬಿಸಿ ರೊಟ್ಟಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ನೋಡ್ರಿ. ಮತ್ತು ಇದರ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಅದಾವ. ನೆಗಡಿ ಆದಾಗದು ಇದನ್ನು ಚಟ್ನಿ ಮಾಡ್ಕೊಂಡು ತಿನ್ನಿರಿ, ಭಾಳ ಕ್ವಿಕ್ ರಿಲ್ಯಾಕ್ಸ್ ಆಗ್ತೈತಿ ಮತ್ತು ಈಸಿಯಾಗಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ. ನೀವು ದೋಸಾಕ್ಕೂ ಪಡ್ಡಿಗೂ ಟ್ರೈ ಮಾಡ್ಬೋದು, ಅದಕ್ಕೂ ಕೂಡ ಚಲೋ ಕಾಂಬಿನೇಷನ್ ಆಗ್ತೈತಿ. ಬಟ್ ಬಿಸಿ ರೊಟ್ಟಿಗೆ ಟ್ರೈ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ. ಸೊ ಬರ್ರಿ, ಕೊಬ್ಬರಿನ ಫುಲ್ಲಾಗಿ ಫ್ರೈ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಕೊಬ್ಬರಿ ಬಿಸಿ ಆದಮೇಲೆ 1 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡೀನಿ, ಅರ್ಧ ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡೀನಿ, 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡೀನಿ ಮತ್ತು 4 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ನಿಮ್ಮ ಟೇಸ್ಟಿಗೆ ನೋಡಿ ನೀವು ಖಾರ ಹಾಕೋರಿ. ನೆಕ್ಸ್ಟ್ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನಾನು ಹುಣಸೆ ಹಣ್ಣು ಹಾಕ್ಕೊಂಡೆ. ಇದನ್ನು ಕೂಡ ಎಲ್ಲ ಮಸಾಲೆ ಚಲೋತ್ನಂಗೆ ಬಿಸಿ ಆಗೋ ಮಟ್ಟ ನಾನು ಚಲೋ ಫ್ರೈ ಮಾಡ್ಕೋತೀನಿ. ಇದಿಷ್ಟು ಚಲೋ ಫ್ರೈ ಆದಮೇಲೆ ನೋಡಿರಿ, ಗ್ಯಾಸ್ನ ಆಫ್ ಮಾಡಿ ಹುರಿದಿರೋ ಎಲ್ಲ ಸಾಮಾನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತೀನಿ. ಅದೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಬರೀ ಇದಿಷ್ಟು ತಣ್ಣಗಾಗೈತಿ, ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣಂತ. ಸೊ ನಾವು ಹುರಿದಿರೋದನ್ನು ಅಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕೋತೀನಿ. ನೀವು ಹುಣಸೆ ಹಣ್ಣಿನ ಪ್ರಮಾಣ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೋರಿ. ನೆಕ್ಸ್ಟಿಗೆ ಇದಕ್ಕೆ ನಾನು ಉಪ್ಪನ್ನು ಹಾಕೋತೇನಂತ. ನಿಮ್ಮ ಟೇಸ್ಟನ್ನು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊರಿ. ನಾ ಇಲ್ಲೇ ನಾರ್ಮಲ್ ಉಪ್ಪನ್ನು ಸೇರಿಸ್ಕೊಳಕತ್ತೀನಿ. ಸೊ ಉಪ್ಪು ಹಾಕ್ಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ನೀರನ್ನು ಸೇರಿಸಿ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ನಾ ಇಲ್ಲೇ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೇನಿ ನೋಡಿರಿ. ಸೊ ಮಿಕ್ಸಿ ಆಗೈತಿ. ಈಗ ನಾ ಇದನ್ನು ಒಂದು ಬೌಲಿಗೆ ತಕ್ಕೋತೇನಂತ. ನೀವು ಇದನ್ನು ಫ್ರೆಶ್ಶಾಗಿ ಮಾಡ್ಕೊಂಡು ಆವಾಗನೇ ತಿನ್ನಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತೈತಿ. ಬರೀ ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣಂತ. ಒಗ್ಗರಣೆಗೆ ನಾನು ಒಗ್ಗರಣೆ ಬಾಳ್ಗಿನ ಬಿಸಿ ಮಾಡಿಕೊಂಡು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಇದಕ್ಕೆ ಸಾಸಿವೆ ಹಾಕ್ಕೊಂಡೀನಿ. ಸಾಸಿವೆ ಚಟ ಅಂದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಜೀರಿಗೆ ಹಾಕ್ಕೊಂಡೀನಿ. ಇದೆರಡು ಚಟ ಅಂದಮೇಲೆ 2 ರಿಂದ 3 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡೀನಿ. 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡೀನಿ. ಸೊ ನೋಡಿರಿ, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಒಗ್ಗರಣೆ ರೆಡಿ ಆಗೈತಿ. ಇದನ್ನು ನಾವು ರೆಡಿ ಮಾಡ್ಕೊಂಡಂಥ ಹುರುಳಿಕಾಯಿ ಚಟ್ನಿಗೆ ಹಾಕ್ಕೊಂಡ್ವಿ ಅಂತಂದ್ರೆ ಹುರುಳಿಕಾಳಿಂದ ಚಟ್ನಿ ರೆಡಿ ಆಗಿಬಿಡ್ತೈತೆ ನೋಡಿರಿ. ಬಿಸಿ ಬಿಸಿ ರೊಟ್ಟಿಗೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಇರ್ತೈತಿ. ಸೊ ಫ್ರೆಂಡ್ಸ್, ಹುರುಳಿಕಾಳಿನ ಚಟ್ನಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ಥ್ಯಾಂಕ್ ಯು.